ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಕಾರವಾರ ಪ್ರಾದೇಶಿಕ ಕಚೇರಿಯ ಅಧಿಕಾರಿಗಳು ಗೋಕರ್ಣಕ್ಕೆ ಭೇಟಿ ನೀಡಿ ಸಾರ್ವಜನಿಕ ಸ್ಥಳದಲ್ಲಿ ಕಸದ ರಾಶಿ ಹಾಕಿರುವುದನ್ನು ಪರಿಶೀಲನೆ ನಡೆಸಿ ತಕ್ಷಣದಿಂದ ವಿಲೇವಾರಿ ಮಾಡುವಂತೆ ಗ್ರಾಮ ಪಂಚಾಯತ್ ಅಧಿಕಾರಿಗಳಿಗೆ ಆದೇಶಿಸಿದರು. ಸಾರ್ವಜನಿಕರ ದೂರಿನ ಮೇರೆಗೆ ಆಗಮಿಸಿದ ಅಧಿಕಾರಿಗಳು ರಾಮಮಂದಿರದ ಬಳಿ ತೆರಳಿ ಅಲ್ಲಿ ಬಟ್ಟೆಗಳ ರಾಶಿ, ಪ್ಲಾಸ್ಟಿಕ್ ತ್ಯಾಜ್ಯಗಳನ್ನು ಹಾಕಿರುವುದನ್ನು ಗಮನಿಸಿ ತಕ್ಷಣ ತೆಗೆದು ಸ್ವಚ್ಛಗೊಳಿಸಲು ಸೂಚಿಸಿದ್ರು. ಎಲ್ಲೆಡೆ ಕಸ ಬಿಸಾಡದಂತೆ ಸೂಚನಾ ಫಲಕ ಮತ್ತು ಕಸದ ಡಬ್ಬಿ ಇಡಬೇಕು ಹಾಗೂ ನಿಯಮಿತವಾಗಿ ಸೂಕ್ತ ವಿಲೇವಾರಿ ಮಾಡಬೇಕು ಎಂದು ಖಡಕ್ ಆದೇಶ ನೀಡಿದ್ರು. ಎಲ್ಲಾ ಕಡಲ ತೀರಗಳಲ್ಲಿ ಪ್ರವಾಸೋದ್ಯಮ ಇಲಾಖೆಯ ಸಹಕಾರ ಪಡೆದು ಸೂಕ್ತ ವಿಲೇವಾರಿ ಮಾಡಲು ತಿಳಿಸಲಾಯಿತು. ಕೋಟಿತೀರ್ಥಕ್ಕೆ ತೆರಳಿದ ಅಧಿಕಾರಿಗಳ ತಂಡ ಅಲ್ಲಿನ ಸ್ವಚ್ಛತೆಯ ಕುರಿತು ಮಾಹಿತಿ ಪಡೆದು ಸಲಹೆಗಳನ್ನ ನೀಡಿದ್ರು. ಧಾರ್ಮಿಕ ಕಾರ್ಯಗಳಿಗೆ ಬಳಸಿ ಬಿಸಾಡುವ ಬಟ್ಟೆಗಳ ವಿಲೇವಾರಿಯ ಕುರಿತು ಪ್ರಸ್ತಾಪವಾಗಿದ್ದು, ಈ ಬಗ್ಗೆಯೂ ಕ್ರಮ ತೆಗೆದುಕೊಳ್ಳಲು ಚರ್ಚಿಸಿದ್ರು. ಬಸ್ ನಿಲ್ದಾಣಕ್ಕೆ ಭೇಟಿ ನೀಡಿ ಅಲ್ಲಿನ ತ್ಯಾಜ್ಯದ ರಾಶಿ ಹಾಕುತ್ತಿರುವುದನ್ನು ಗಮನಿಸಿ ಸ್ವಚ್ಛತೆಯ ಬಗ್ಗೆ ಸಂಚಾರ ನಿಯಂತ್ರಣಾಧಿಕಾರಿಯಿಂದ ಮಾಹಿತಿ ಪಡೆದರು. ಖಾಸಗಿ ವಾಹನ ನಿಲುಗಡೆ ಟೆಂಡರ್ ಪಡೆದ ಕಾರಣ ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಬರುತ್ತಿದ್ದು, ಇಲ್ಲಿಯ ಕಸವನ್ನ ಟೆಂಡರ್ ಪಡೆದವರು ಸ್ವಚ್ಛಗೊಳಿಸಬೇಕು ಎಂದು ಸಾರಿಗೆ ಸಂಸ್ಥೆಯವರು ಹೇಳಿದಾಗ ಎಲ್ಲೆಡೆ ಕಸದ ಬುಟ್ಟಿ ಮತ್ತು ಸೂಚನಾ ಫಲಕ ಅಳವಡಿಸುವಂತೆ ತಿಳಿಸಿ, ಆದರೂ ಕಸ ಎಸೆದ್ರೆ ಅಂತವರನ್ನ ಗುರುತಿಸಿ ದಂಡ ವಿಧಿಸಿ ಎಂದರು. ಪರಿಸರ ಅಧಿಕಾರಿ ಬಿಕೆ ಸಂತೋಷ್, ಉಪ ಪರಿಸರ ಅಧಿಕಾರಿ ಗಣಪತಿ ಹೆಗಡೆ, ಗ್ರಾಮ ಪಂಚಾಯತ್ ಕಾರ್ಯದರ್ಶಿ ವಿನಾಯಕ್ ಸಿದ್ದಾಪುರ, ಸಾಮಾಜಿಕ ಕಾರ್ಯಕರ್ತ ಶ್ರೀರಾಮ ಸೂರೆ ಮತ್ತಿತರರು ಉಪಸ್ಥಿತರಿದ್ದರು. ಎಲ್ಲೆಡೆ ಇಷ್ಟೊಂದು ಕಸದ ರಾಶಿ ಬಿದ್ದಿದ್ದು, ಈ ರೀತಿಯಾದರೆ ನಿಯಂತ್ರಣ ಮಂಡಳಿಯಿಂದ ಬೃಹತ್ ಮೊತ್ತದ ದಂಡ ವಿಧಿಸುತ್ತೇವೆ, ಇದನ್ನ ಭರಿಸಲು ಸಾಧ್ಯವೇ ಎಂದು ಪ್ರಶ್ನಿಸಿದ ಗ್ರಾಮ ಪಂಚಾಯತ್ ಅಧಿಕಾರಿಗಳಿಗೆ ತ್ವರಿತ ಕ್ರಮ ತೆಗೆದುಕೊಳ್ಳುವಂತೆ ತಿಳಿಸಿದ್ರು. ಸಮುದ್ರಕ್ಕೆ ಸೇರುವ ಸಂಗಮ ನಾಲಾದ ಸುತ್ತಮುತ್ತಲಿನ ವಸತಿ ಗೃಹ, ಹೋಟೆಲ್ನವರಿಗೆ ನೇರವಾಗಿ ನಾಲಾಕ್ಕೆ ತ್ಯಾಜ್ಯದ ನೀರನ್ನ ಬಿಡದಂತೆ ಹೇಳಿದ್ರು. ಅಲ್ಲದೆ ಈಗಾಗಲೇ ಬಿಡುತ್ತಿರುವವರನ್ನ ಗುರುತಿಸಿ ನೋಟಿಸ್ ನೀಡಲಾಗುವುದು ಎಂದು ತಿಳಿಸಿದ್ದು, ಸ್ವಚ್ಛತೆಯ ಕುರಿತು ಪಂಚಾಯತಕ್ಕೂ ನೋಟಿಸ್ ಜಾರಿ ಮಾಡುತ್ತೇವೆ ಎಂದಿದ್ದಾರೆ. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ವಿನಾಯಕ್ ಶಾಸ್ತ್ರಿ, ಗೋಕರ್ಣ. ಗೋಕರ್ಣದ ಓಂ ಕಡಲ ತೀರಕ್ಕೆ ಸಾಗುವ ಮಾರ್ಗದಿಂದ ಹನುಮಾನ್ ಜನ್ಮಭೂಮಿ ಮತ್ತು ಮಹಾಗಣಪತಿ ದೇವಾಲಯದ ಹಿಂಭಾಗದವರೆಗಿನ ಸಾಗುವ ಹೊಂಡಮಯ ರಸ್ತೆಯ ಪ್ರಾರಂಭದ 2 ಕಿಲೋಮೀಟರ್ ಹೊಸದಾಗಿ ಸಿಮೆಂಟ್ ರಸ್ತೆ ನಿರ್ಮಾಣ ಕಾರ್ಯ ಪ್ರಾರಂಭವಾಗಿದೆ. 2 ವರ್ಷಗಳಿಂದ 4 ಕಿಲೋಮೀಟರ್ ಸಂಪೂರ್ಣ ಹೊಂಡಮಯವಾಗಿತ್ತು. ಕಳೆದ ವರ್ಷ ಶಾಸಕರ ವಿಶೇಷ ಅನುದಾನದಲ್ಲಿ 55 ಲಕ್ಷ ರೂಪಾಯಿ ಮಂಜೂರಿಯಾಗಿತ್ತು. ಆದರೆ ವಿಧಾನಸಭಾ ಚುನಾವಣೆ ಬಂದ ಕಾರಣ ಕೆಲಸ ಪ್ರಾರಂಭವಾಗಿರದೆ ನೆನೆಗೂದಿಗೆ ಬಿದ್ದಿತ್ತು. ಸರ್ಕಾರ ಬದಲಾದ ನಂತರ ಯೋಜನೆಯು ಕಾರ್ಯರೂಪಕ್ಕೆ ಬರುವುದು ಅನುಮಾನವಾಗಿತ್ತು. ಪ್ರವಾಸಿ ತಾಣದ ಪ್ರಮುಖ ಕಡಲ ತೀರಕ್ಕೆ ಹಾಗೂ ವಿವಿಧ ರೆಸಾರ್ಟ್ ಹೋಟೆಲ್ ಸಂಪರ್ಕ ಕಲ್ಪಿಸುವ ತೀರಾ ಅಗತ್ಯವಿರುವ ಈ ರಸ್ತೆಯ ದುರವಸ್ಥೆಯನ್ನ ಮುಂಜಾವು ಡಿಜಿಟಲ್ ವರದಿ ಮಾಡಿತ್ತು. ಇದರ ಪರಿಣಾಮ ಎಚ್ಚೆತ್ತುಕೊಂಡ ಇಲಾಖೆ ಕೆಲಸ ಪ್ರಾರಂಭಿಸಿದೆ. ಸಾರ್ವಜನಿಕರ ಸಮಸ್ಯೆಯನ್ನ ಅಧಿಕಾರಿಗಳ ಗಮನಕ್ಕೆ ತಂದು ಬಗೆಹರಿಸಿದ ಮುಂಜಾವು ಡಿಜಿಟಲ್ಗೆ ಜನರು ಕೃತಜ್ಞತೆಯನ್ನ ಸಲ್ಲಿಸಿದ್ದಾರೆ. ಅಲ್ಲದೆ ಇನ್ನುಳಿದ ಮಾರ್ಗವನ್ನ ಹೊಸದಾಗಿ ನಿರ್ಮಿಸಿಕೊಡುವಂತೆ ಮನವಿ ಮಾಡಿದ್ದು, ಈ ಬಗ್ಗೆಯೂ ಇಲಾಖೆ ಗಮನಹರಿಸಬೇಕಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅಧಿಕೃತ ಲೈಸೆನ್ಸ್ ಹೊಂದಿರುವವರು ನಿಯಮ ಪಾಲನೆ ಮಾಡಿ ಸುಮ್ಮನೆ ಕುಳಿತಿದ್ರೆ, ಲೈಸೆನ್ಸ್ ಇಲ್ಲದಿರುವವರಿಂದ ಅವ್ಯಾಹತವಾಗಿ ಅಕ್ರಮ ಮರಳು ಗಣಿಗಾರಿಕೆ ನಡೆಯುತ್ತಿದೆ ಎಂದು ಕಾಳಿ ನದಿ ಉಸುಕು ಗುತ್ತಿಗೆದಾರರ ಸಂಘದವರು ಜಿಲ್ಲಾಧಿಕಾರಿ ಗಂಗೂಬಾಯಿ ಮಾನ್ಕರ್ ಅವರ ಗಮನ ಸೆಳೆದಿದ್ದಾರೆ. ಉಸುಕು ಗುತ್ತಿಗೆದಾರರ ಸಂಘದವರು ಅರವಿಂದ ಕಲಗುಟ್ಕರ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿಯನ್ನ ಭೇಟಿ ಮಾಡಿದ ಮರಳು ಗುತ್ತಿಗೆದಾರ ಸಂಘದವರು, ಜಿಲ್ಲೆಯಲ್ಲಿ ಪೊಲೀಸರು ನಿಲ್ಲಿಸಿ ಎಂದ್ರೆ ಅಕ್ರಮ ಮರಳುಗಾರಿಕೆ ನಿಲ್ಲುತ್ತದೆ, ನಡೆಸಿ ಎಂದ್ರೆ ನಡೆಯುತ್ತದೆ ಎಂದು ಅಕ್ರಮ ಮರಳುಗಾರಿಕೆಗೆ ಪೊಲೀಸರ ಕೃಪಾಶೀರ್ವಾದ ಇದೆ ಎಂದು ನೇರವಾಗಿ ಆರೋಪ ಮಾಡಿದ್ದಾರೆ. ಅಕ್ರಮ ಮರಳುಗಾರಿಕೆಯ ಸಂಪೂರ್ಣ ಮಾಹಿತಿ ಪೊಲೀಸ್ ಇಲಾಖೆಯವರಿಗೆ ಇದೆ. ಅವರ ಸಹಕಾರದಲ್ಲೇ ಅಕ್ರಮ ಮರಳುಗಾರಿಕೆ ನಡೆಯುತ್ತಿದೆ. ಕಂದಾಯ ಇಲಾಖೆ ಹಾಗೂ ಗಣಿ ಇಲಾಖೆಯವರು ದಾಳಿ ನಡೆಸುತ್ತಾರೆ, ಆದರೆ ಸಾಲುತ್ತಿಲ್ಲ ಎಂದರು. ಕುಮಟಾ ಹಾಗೂ ಹೊನ್ನಾವರ ಭಾಗದಿಂದಲೂ ಮಧ್ಯಾಹ್ನದ ವೇಳೆ ಅಕ್ರಮವಾಗಿ ಉಸುಕು ಸಾಗಾಟ ಮಾಡಿ ತರಲಾಗುತ್ತಿದೆ. ಕಾರವಾರದಲ್ಲಿ ಹಗಲು ರಾತ್ರಿ ಅಕ್ರಮ ಮರಳುಗಾರಿಕೆ ನಡೆಯುತ್ತಿದೆ. ಕಾರವಾರ ತಾಲೂಕಿನಲ್ಲಿ ಹೊಟೆಗಾಳಿ, ಕೆರವಡಿ, ಬೋಳೆ, ಸಿದ್ದರ, ಖರ್ಗೆ ಜೂಗ, ಹಣಕೋಣ ಜೂಗದಲ್ಲಿ ಅಕ್ರಮ ಮರಳುಗಾರಿಕೆ ನಡೆಯುತ್ತಿದೆ ಎಂದು ಜಿಲ್ಲಾಧಿಕಾರಿಗಳ ಗಮನ ಸೆಳೆದರು. ಈ ಬಗ್ಗೆ ಜಿಲ್ಲಾ ಪೊಲೀಸ್ ವರಿಷ್ಠರ ಜೊತೆಯಲ್ಲಿ ಚರ್ಚಿಸುವುದಾಗಿ ಜಿಲ್ಲಾಧಿಕಾರಿ ಗಂಗೂಬಾಯಿ ಮಾನ್ಕರ್ ಭರವಸೆ ನೀಡಿದ್ರು. ಜಿಲ್ಲೆಯಲ್ಲಿ ಎಲ್ಲಿಯೇ ಉಸುಕನ್ನ ತೆಗೆದು ಸಾಗಾಟ ಮಾಡಿದ್ರೂ ಅದು ಅಕ್ರಮ. ಇಂತಹ ಸಾಗಾಟ ಕಂಡುಬಂದ್ರೆ ಹಿಡಿದು ಪ್ರಕರಣ ದಾಖಲಿಸಲಾಗುವುದು ಎಂದರು. ಆದರೆ ಕಂದಾಯ ಇಲಾಖೆಯಲ್ಲಿ ಸಾಕಷ್ಟು ಸಿಬ್ಬಂದಿಗಳು ಇಲ್ಲ. ಅಕ್ರಮ ಮರಳುಗಾರಿಕೆ ಬಗ್ಗೆ ನನಗೆ ದಿನವೂ ಸಂದೇಶ ಬರುತ್ತದೆ, ಆದರೆ ಹಿಡಿಯಲು ಸಾಧ್ಯವಾಗುತ್ತಿಲ್ಲ. ಸುದ್ದಿ ಬಂದು ದಾಳಿ ಮಾಡುವಷ್ಟರಲ್ಲಿ ನಾಪತ್ತೆ ಆಗಿರುತ್ತಾರೆ. ನಾವು ದಾಳಿ ನಡೆಸುವ ಮಾಹಿತಿ ಅವರಿಗೆ ಮೊದಲೇ ಲಭ್ಯವಾಗುತ್ತಿದೆ ಎಂದರು.
ಎತ್ತರದ ಪ್ರದೇಶದಲ್ಲಿರುವ ಉಸುಕನ್ನ ತೆಗೆದು ತಗ್ಗು ಪ್ರದೇಶಕ್ಕೆ ಹಾಕಲು ಮಾತ್ರ ಸದ್ಯಕ್ಕೆ ಅನುಮತಿ ದೊರೆತಿದೆ. ಉಸುಕನ್ನ ತೆಗೆದು ಸಾಗಾಟ ಮಾಡಲು, ಮಾರಾಟ ಮಾಡಲು ಅನುಮತಿ ಇನ್ನೂ ದೊರೆತಿಲ್ಲ. ನೀವು ಉಸುಕನ್ನ ತೆಗೆದ್ರೆ ನಿಮಗೆ ಯಾರೂ ಹಣ ನೀಡುವುದಿಲ್ಲ. ನ್ಯಾಯಾಲಯದ ಆದೇಶ ಎಲ್ಲರೂ ಪಾಲನೆ ಮಾಡಲೇಬೇಕು. ಜನಸಾಮಾನ್ಯರಿಗೂ ಕೂಡ ಮನೆ ನಿರ್ಮಾಣಕ್ಕೆ ಮರಳು ಸಿಗದೆ ಪರದಾಡುತ್ತಿರುವ ಹಿನ್ನೆಲೆಯಲ್ಲಿ ನಮ್ಮ ಜಿಲ್ಲೆಯಲ್ಲಿ ಮರಳು ತೆಗೆಯಲು ಅನುಮತಿ ನೀಡಿ ಎಂದು ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯಿಂದ 2 ಬಾರಿ ಪತ್ರ ಬರೆಯಲಾಗಿದೆ ಎಂದು ಜಿಲ್ಲಾಧಿಕಾರಿಗಳು ಈ ಸಂದರ್ಭದಲ್ಲಿ ತಿಳಿ ಹೇಳಿದ್ರು. ತಗ್ಗು ಪ್ರದೇಶದಲ್ಲಿ ಏನಿರ್ತದೆ ಅದು ನದಿ ದಂಡೆ ಇಲ್ಲಿ ಎತ್ತರ ಇರೋ ತೆಗೆದು ತೆಳಗಾಕು. ನೀವು ಪರ್ಮಿಷನ್ ಕೊಡ್ತೀನಿ ಅಂತ ಯಾರು ಹೇಳಿದ್ರು? ನಿಮ್ ಪರ್ಮಿಷನ್ ಇಲ್ವೇ ಇಲ್ಲ ಜಿಲ್ಲೆಯಲ್ಲಿ. ಈಗ ಬಂದಿರೋದು ನಿಮ್ಗೆ ಹೊರಗಡೆ ನದಿ ಪ್ರದೇಶದಿಂದ ಹೊರಗೆ ಹಾಕಕ್ಕಲ್ಲ. 1, 2ನೇದು ನಿಮ್ಗೆ ಯಾರು ದುಡ್ಡು ಕೊಡ್ತಾ ಇಲ್ಲ. ಈ ಸ್ಯಾಂಡ್ ತೆಗಿಬೇಕಂದ್ರೆ ಫ್ರೀನಲ್ಲಿ ಮಾಡ್ಲಿಕ್ಕೆ ಬೇಕಿಲ್ಲ. ತಿಳ್ಕೊಳ್ಳಿ, ಎತ್ತರ ಪ್ರದೇಶದಲ್ಲಿ ಎಲ್ಲಿ ಉಸುಕಿದೆ ಅದು ತೆಗೆದು ತಗ್ಗು ಪ್ರದೇಶಕ್ಕೆ ಹಾಕಿ ಅಂತ ಬಂದಿದೆ. ಅದು ದೋಣಿ ಮೀನುಗಾರಿಕೆ, ದೋಣಿ ನಡ್ಲಿಕ್ಕೆ ಎಲ್ಲಿ ಕಷ್ಟ ಆಗ್ತದೆ ಅಲ್ಲಿ. ನಾವೇ ಕನ್ಫ್ಯೂಷನ್ ಅಲ್ಲಿ ಇದ್ದೀವಿ. ಯಾಕಂದ್ರೆ ನಿಮ್ಗೇನಾದ್ರೂ ಇದು ಬರೀ ಎತ್ತರ ಪ್ರದೇಶದಲ್ಲಿರೋದು ತಗ್ಗು ತುಂಬ ಕೊಟ್ಟಿದ್ರೇನೆ ರಸ್ತೆ ಮೇಲೆ ಗಾಡಿಗಳು ಸ್ಟಾರ್ಟ್ ಆಗುತ್ತೆ. ಆಮೇಲೆ ನೀವು ಸ್ಯಾಂಡಿಗೆ ಅಲ್ಲಿ ತೆಗೆದು ಹಾಕಿದ್ರಿ ಅಂತ ಹೇಳಿದ್ರಲ್ಲ, ಅದ್ರಾಗ ಒಂದು ಗಾಡಿ ಹೊರಗೆ ಬಂದಿದೆ ಅಂತ ಮತ್ತೆ ನನಗೆ ಕಂಪ್ಲೇಂಟ್ ಬರುತ್ತೆ. ಈಗ ಯಾವುದೇ ಗಾಡಿ ಇಡೀ ಜಿಲ್ಲೆಯಲ್ಲಿ ಸ್ಯಾಂಡ್ ತಗೊಂಡ್ರೆ ಅದು ಇಲ್ಲಿಗಲ್, ಟೇಕ್ ಇಟ್ ಗ್ರಾಂಟೆಡ್. ನಾವು ಕಣ್ಣು ಮುಚ್ಚಿ ಹೇಳ್ತೀವಿ ಅದು ಇಲ್ಲಿಗಲ್. ಅವರು ಕೇಸ್ ಬುಕ್ ಮಾಡ್ತಾ ಇದ್ದಾರೆ, ಮತ್ತೆ ನಾವು ಹಿಡ್ಕೊಂಡ್ ಬರ್ತಾ ಇದ್ವಿ. ಆದ್ರೆ ಈಗೇನಾದ್ರೂ ಇದು ಆದ್ರೆ ಆ ನದಿ ತಟದಲ್ಲಿ ಎತ್ತರ ಪ್ರದೇಶ ಮತ್ತೆ ನಾವು ಹೊರಗೆ ರೋಡ್ ಮೇಲೆ ರಸ್ತೆಗೆ ಗಾಡಿನೇ ಬರಲ್ಲ. ದೆನ್ ನೋಡಿ, ದೇರ್ ಇಸ್ ನೋ ಪರ್ಮಿಷನ್. ನೀವು ಎಲ್ಲರೂ ಬಂದು ಕೇಳ್ತಾ ಇರೋದು ನೋಡಿದ್ರೆ ಗೌರ್ಮೆಂಟ್ ಇಂದ ಪರ್ಮಿಷನ್ ಬಂದಿದೆ, ನೀವು ಕೊಡ್ತಾ ಇಲ್ಲ ಅನ್ನೋ ತರ ಇದೆ. ಆಯ್ತು ಮೇಡಮ್, ನಾವು ಈಗೇನು ಟಿಪ್ಪಿ ಹೊಡೋರು ಇದೆಯಲ್ಲ ಮೇಡಮ್, ಒಂದು ತಮ್ಮ ಆದೇಶ ಪಾಲಿಸಿದೆ. 2.5 ವರ್ಷ ಆಯ್ತು, 2 ವರ್ಷ ಆಯ್ತು ಮೇಡಮ್. NGT ಆದೇಶ ಅಂತ ಇವಾಗ ನಮ್ಮ ಆದೇಶ ಅಲ್ಲ, ನ್ಯಾಯಾಲಯದ ಆದೇಶ ಎಲ್ಲರೂ ಫಾಲೋ ಮಾಡೋದು. ನೀವು ಪಾಲಿಸೋದಲ್ಲ, ಇಡೀ ಜಿಲ್ಲೆಗೆ ಅದು ಅನ್ವಯ ಆಗಿದೆ. ಪಕ್ಕದ ಜಿಲ್ಲೆನಲ್ಲಿ NGT ಆದೇಶ ಆಗಿತ್ತು, ಅವರು ತೆರವು ಮಾಡ್ಕೊಂಡು ಬಂದ್ರು. ಆ ಜಿಲ್ಲೆನಲ್ಲಿ ಅವ್ರು ಏನೇನು ಫಾಲೋ ಮಾಡಿದ್ರು ನನ್ಗೆ ಗೊತ್ತಿಲ್ಲ. ಅಲ್ಲಿ ಈಗ ಪರ್ಮಿಷನ್ ಸಿಕ್ತು. ನಮ್ಮ ಜಿಲ್ಲೆನಲ್ಲಿ ಅದು ಕೊಡ್ಲಿಲ್ಲ. ಏನು ನಮಗೆ ಹೇಳೋದು, ಈಗ ಜನಸಾಮಾನ್ಯರಿಗೆ ಮನೆ ಕಟ್ಟಲಿಕ್ಕೆ ಇಲ್ಲ. ಬೇರೆ ಬೇರೆ ಜನಸಾಮಾನ್ಯರು ಬಿಡಿ, ಯಾರಿಗೂ ಮನೆ ಕಟ್ಟಬೇಕು, ಏನೋ ಮಾಡಬೇಕಂದ್ರೆ ಉಸುಕ್ಬೇಕು. ಅದಕ್ಕೆ ಸಂಬಂಧಪಟ್ಟಂತೆ ನಮಗೆ ಮರಳಿಗೆ ಒಂದು ಅವಕಾಶ ಮಾಡಿಕೊಡಿ ಅಂತ ನಾವು ನಮ್ಮ ಮೈನ್ಸ್ ಆ್ಯಂಡ್ ಜಿಯಾಲಜಿ ಡಿಪಾರ್ಟ್ಮೆಂಟ್ ಇಂದ 2 ಪತ್ರ ಬರೆದಿದ್ವಿ. ಆ್ಯಕ್ಚುಲಿ ನಮಗೆ ಬೇಕಾಗಿದ್ದು ಆ ಪರ್ಮಿಷನ್ ಬಂದರೆ ರಾತ್ರಿ ನಾವು ಮೀಟಿಂಗ್ ಮಾಡ್ತೀವಿ, ನಮಗೂ ಖುಷಿ ಇದೆ. ಅದನ್ನೇ ಪರ್ಮಿಷನ್ ಕೊಡ್ತಾ ಇಲ್ಲ. ಅಂಕೋಲಾ ತಾಲೂಕಿನ ಬೊಬ್ರುವಾಡ ಬೇಳಾ ಬಂದರ್ನ ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಶಾಲೆಯ ಅಮೃತ ಮಹೋತ್ಸವದ ಆಮಂತ್ರಣ ಪತ್ರಿಕೆ ಬಿಡುಗಡೆ ಸಮಾರಂಭ ಬೇಳಾ ಬಂದರ್ ಶಾಲೆಯಲ್ಲಿ ನಡೆಯಿತು. ಪತ್ರಕರ್ತ ಸುಭಾಷ್ ಕಾರೇಬೈಲ್ ಆಮಂತ್ರಣ ಪತ್ರಿಕೆಯನ್ನ ಬಿಡುಗಡೆಗೊಳಿಸಿ ಮಾತನಾಡಿ, ಶಾಲೆಯ ಅಮೃತ ಮಹೋತ್ಸವ ಒಂದು ವಿಶೇಷ ಕಾರ್ಯಕ್ರಮವಾಗಿದ್ದು, ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಕೈಜೋಡಿಸಬೇಕು ಎಂದರು. ಅಮೃತ ಮಹೋತ್ಸವ ಉದ್ಘಾಟನಾ ಸಮಾರಂಭ ಡಿಸೆಂಬರ್ 22 ಶುಕ್ರವಾರ ಬೆಳಿಗ್ಗೆ 10:30ಕ್ಕೆ ನಡೆಯಲಿದೆ. ಪ್ರಾಥಮಿಕ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಕಾರ್ಯಕ್ರಮವನ್ನ ಉದ್ಘಾಟಿಸಲಿದ್ದು, ಪ್ರಾಥಮಿಕ ಶಿಕ್ಷಕ ಸಚಿವ ಮಧು ಬಂಗಾರಪ್ಪ ಕಾರ್ಯಕ್ರಮವನ್ನ ಉದ್ಘಾಟಿಸಲಿದ್ದು, ಕಾರವಾರ ಅಂಕೋಲಾ ವಿಧಾನಸಭಾ ಕ್ಷೇತ್ರದ ಶಾಸಕ ಸತೀಶ್ ಸೈಲ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಲಿದ್ದಾರೆ. ಜಿಲ್ಲಾ ಉಸ್ತುವಾರಿ ಹಾಗೂ ಮೀನುಗಾರಿಕೆ, ಬಂದರು ಮತ್ತು ಒಳನಾಡು ಸಚಿವ ಮಂಕಾಳ್ ವೈದ್ಯ ಅಮೃತ ಮಹೋತ್ಸವದ ಸ್ಮರಣ ಸಂಚಿಕೆಯನ್ನ ಬಿಡುಗಡೆಗೊಳಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಜಿಲ್ಲೆಯ ಶಾಸಕರು, ಬೊಬ್ರುವಾಡ ಗ್ರಾಮ ಪಂಚಾಯತ್ ಅಧ್ಯಕ್ಷ ಚಂದ್ರಕಾಂತ್ ನಾಯ್ಕ್, ಉತ್ತರ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸಾಯಿ ಗಾಂವ್ಕರ್, ಹಿಮಾಲಯ ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷ ಮಯೂರ್ ನಾಯಕ್, ಕರಾವಳಿ ಮುಂಜಾವು ವ್ಯವಸ್ಥಾಪಕ ಗಂಗಾಧರ್ ಹಿರೇಗುತ್ತಿ ಸೇರಿದಂತೆ ಪ್ರಮುಖರು ಪಾಲ್ಗೊಳ್ಳಲಿದ್ದಾರೆ. ಇನ್ನು ಸಂಜೆ ಕಾರ್ಯಕ್ರಮ ನಡೆಯಲಿದೆ. ರಾತ್ರಿ 7 ಗಂಟೆಗೆ ಶಾಲಾ ವಿದ್ಯಾರ್ಥಿಗಳಿಂದ ಮನೋರಂಜನಾ ಕಾರ್ಯಕ್ರಮ ನಡೆಯಲಿದೆ. ಡಿಸೆಂಬರ್ 23ರಂದು ವಿವಿಧ ಮನೋರಂಜನಾ ಕಾರ್ಯಕ್ರಮ ಜರುಗಲಿದ್ದು, ಸಂಜೆ ಸಮಾರೋಪ ಸಮಾರಂಭ ನಡೆಯಲಿದೆ. ವಿಧಾನ ಪರಿಷತ್ ಸದಸ್ಯ ಗಣಪತಿ ಉಳ್ವೇಕರ್ ಅಧ್ಯಕ್ಷತೆ ವಹಿಸಲಿದ್ದು, ಮುಖ್ಯ ಅತಿಥಿಗಳಾಗಿ ವೈದ್ಯಾಧಿಕಾರಿ ಅನುಪಮಾ ಸುರೇಶ್ ನಾಯಕ್, ಕೆಎಲ್ಇ ಬಿಎಡ್ ಕಾಲೇಜಿನ ಪ್ರಾಚಾರ್ಯ ವಿನಾಯಕ್ ಹೆಗಡೆ, ವಕೀಲರ ಸಂಘದ ಅಧ್ಯಕ್ಷ ವಿನೋದ್ ಶಾನ್ಬಾಗ್ ಮತ್ತಿತರ ಗಣ್ಯರು ಉಪಸ್ಥಿತರಿರಲಿದ್ದಾರೆ. ರಾತ್ರಿ 8 ಗಂಟೆಯಿಂದ ಭಟ್ಕಳದ ಫ್ರೆಂಡ್ಸ್ ಮೆಲೋಡಿ ತಂಡದವರಿಂದ ರಸಮಂಜರಿ ಕಾರ್ಯಕ್ರಮ ನಡೆಯಲಿದೆ ಎಂದು ತಿಳಿಸಿದರು. ಈ ವೇಳೆ ಮಂಜುನಾಥ್ ಡಿ ನಾಯ್ಕ್ ಮಾತನಾಡಿ ಎಲ್ಲರ ಸಹಕಾರ ಕೋರಿದ್ರು. ಉಮೇಶ್ ನಾಯ್ಕ್ ಸ್ವಾಗತಿಸಿದ್ರು. ಈ ಸಂದರ್ಭದಲ್ಲಿ ಹಳೆಯ ವಿದ್ಯಾರ್ಥಿಗಳ ಸಂಘದ ಅನಿಲ್ ಆರ್ ನಾಯ್ಕ್, ದುರ್ಗಾನಂದ ಜಿ ನಾಯ್ಕ್, ಮೋಹನ್ ಬಿ ನಾಯ್ಕ್, ಚಂದ್ರಕಾಂತ್ ಪೀರ್ನಕರ, ಶಿಕ್ಷಕಿ ವಿನುತಾ ನಾಯಕ್, ಸುವರ್ಣ ನಾಯಕ್, ಸುಮನಾ ನಾಯಕ್, ವಂದನಾ ನಾಯ್ಕ್, ಎಸ್ಡಿಎಂಸಿ ಅಧ್ಯಕ್ಷ ರತ್ನಾಕರ್ ಕೆ ನಾಯ್ಕ್ ಉಪಸ್ಥಿತರಿದ್ದರು.
ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್, ಕಾಜುಬಾಗ್, ಕಾರವಾರ. ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ. ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ. ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್, ಶಿರ್ಸಿ. ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ. ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.